इस कार्यक्रम के पुण्यार्चक हैं बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार। ತಾವೆಲ್ಲರೂ ಸಮ್ಮೇದ ಶಿಖರ್ಜಿ ಸಿದ್ಧ ಕ್ಷೇತ್ರದ ಯಾತ್ರೆ ಮಾಡಿರಬಹುದು, ಹೌದಾ? ಇನ್ನು ಕೆಲವರು ಮಾಡದೇ ಇದ್ದವರು ಇರಬಹುದು. ಅವಶ್ಯವಾಗಿ ಮಾಡ್ರಿ. ಈ ಜೀವನದಲ್ಲಿ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಮಹಾರಾಜರ ದರ್ಶನ ಮಾಡಿದ್ರಿ ಅಲ್ಲ? ಅವಶ್ಯವಾಗಿ ಮಾಡ್ರಿ. ಈಗ ಬಹಳ ಮಹತ್ವಪೂರ್ಣ ಆದಂದರೆ ಅದು ಒಂದು ಜಂಗಮ ತೀರ್ಥ. ಇದು ಆಚಾರ್ಯ ಭಗವಂತರು ಜಂಗಮ ತೀರ್ಥ, ಅದು ಜಡ ತೀರ್ಥ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಜಂಗಮ ತೀರ್ಥ, ಮುನಿಗಳಿಗೆ ಜಂಗಮ ತೀರ್ಥ ಅಂತ ಹೇಳಿದ್ದಾರೆ. ಸಮ್ಮೇದ ಶಿಖರ್ಜಿ ಬಹಳ ಜನ ಹೋಗ್ತಾರೆ, ದರ್ಶನ ಮಾಡ್ಕೊ ಬರ್ತಾರೆ. ಇದು ಜೈನ ಧರ್ಮದಲ್ಲಿ ಅನಾದಿಯ ಸಿದ್ಧ ಕ್ಷೇತ್ರ ಅಂತ ಹೇಳಿದ್ದಾರೆ. ಹಾಗೆ ನೋಡಿದರೆ ನಾವು ಈ 2.5 ದೀಪ ಮತ್ತು ಸಮುದ್ರದಲ್ಲಿ ಇಷ್ಟು ಜಾಗನೂ ಎಲ್ಲೂ ಇಲ್ಲಂತೆ. ಎಲ್ಲ ಜಾಗದಲ್ಲೂ ಸಿದ್ಧ ಭಗವಂತರಾಗಿದ್ದಾರೆ. ಏನಾಗಿದ್ದಾರೆ? ಈಗ ತಾವಿಲ್ಲಿ ಕೂತ್ಕೊಂಡಿರಿ, ಈ ಜಾಗದಲ್ಲೂ ಇದೆ. ನಿಮ್ಮ ಮನೆ ಕಟ್ಕೊಂಡ್ರೆ ಅಲ್ಲಿನೂ ಇದೆ, ನಿಮ್ಮ ಅಂಗಡಿ ಮಾಡಿಕೊಂಡ್ರೆ ಅಲ್ಲಿನೂ ಇದೆ. ಎಲ್ಲ ಜಾಗದಲ್ಲೂ ಸಿದ್ಧ ಭಗವಂತರು ಆಗಿದ್ದಾರೆ. ಏನಾಗಿದ್ದಾರೆ? ಮೋಕ್ಷಕ್ಕೆ ಹೋಗಿದ್ದಾರೆ. 2.5 ಜಾಗದಲ್ಲಿ 1 ಇಂಚು ಜಾಗನೂ ಎಲ್ಲೂ ಖಾಲಿ ಇಲ್ಲಂತೆ. ಸಮುದ್ರದಲ್ಲೂ ಇಲ್ಲಂತೆ. ಸಮುದ್ರದಲ್ಲಿ ಹೆಂಗೆ ಹೋದ್ರು? ಅಲ್ಲಿನಿಂದನೂ ಮೋಕ್ಷಕ್ಕೆ ಹೋಗಿದ್ದಾರೆ. ಅಲ್ಲಿಂದ ಮೋಕ್ಷಕ್ಕೆ ಹೋಗೋಕ್ಕೆ ಯಾರಾದರೂ ವಿದ್ಯಾಧರರು, ದೇವತೆಗಳು ಆ ಮುನಿಗಳನ್ನು ಉಪಸ್ವರ್ಗ ಮಾಡಿ ಹೊತ್ಕೊಂಡು ಬಂದು ಅಲ್ಲಿ ತೊಗೊಂಡು ಬಂದು ಆ ಸಮುದ್ರದಾಗ ಹಾಕಿದ್ರಿಂದ ಅಲ್ಲಿಂದ ಕೇವಲ ಜ್ಞಾನ ಪಡ್ಕೊಂಡು ಅಂತಃಕೃತ ಕೇವಲಿಯಾಗಿ ಮೋಕ್ಷಕ್ಕೆ ಹೋಗಿದ್ದಾರೆ. ಗೊತ್ತಾಯ್ತಾ? ಹಾಗಾಗಿ ಎಲ್ಲೂ ಇಷ್ಟು ಜಾಗ ಇಲ್ಲಂತೆ. ಆದರೂ ಪ್ರತಿಯೊಂದು ಉತ್ಸರ್ಪಣಿ ಅವಸರ್ಪಣಿ ಕಾಲದಲ್ಲಿ ಸಮ್ಮೇದ ಶಿಖರ್ಜಿ ಪರ್ವತದಿಂದಲೇ, ಆ ಶಿಖರ್ಜಿ ಕ್ಷೇತ್ರದಿಂದಲೇ ಪ್ರತಿಯೊಂದು ಉತ್ಸರ್ಪಣೆ ಅವಸರ್ಪಣೆಯಲ್ಲಿ 24 ತೀರ್ಥಂಕರರ ಜನ್ಮ ಅಯೋಧ್ಯದಲ್ಲಾಗ್ತದೆ. ಆದರೆ ಮೋಕ್ಷಕ್ಕೆ ಹೋಗೋದು ಸಮ್ಮೇದ ಶಿಖರ್ಜಿಯಿಂದ ಹೋಗ್ತದ್ರೆ. ಈಗ ಇದರಲ್ಲಿ ಅಯೋಧ್ಯದಲ್ಲಿ ರಾಮ ಮಂದಿರ ಭೂಮಿ ಪೂಜೆಗೆ ಹೋದಾಗ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಅವತ್ತು ಹೇಳಿದರು, ಈ ದೇಶ ಇವತ್ತು ಪೂರ ಪಶ್ಚಿಮ ಹಿಮಾಲಯದಿಂದ ಕನ್ಯಾಕುಮಾರಿ ಪೂರ್ವ ಪಶ್ಚಿಮ ಎಲ್ಲ ವರ್ಣನೆ ಮಾಡಿ ಸಮ್ಮೇದ ಶಿಖರ್ಜಿಯಿಂದ ಶ್ರಾವಣ ಬೆಳಗೊಳ ತಕ್ಕ ಕಡೆಗೆ ಹೇಳಿದರು, ಇದು ಅಯೋಧ್ಯ ಅಂತಕ್ಕಂಥದ್ದು ಯುಗ ಯುಗಗಳಿಂದಲೂ ಜೈನ ಧರ್ಮದ ಒಂದು ಪವಿತ್ರ ಆಸ್ತೆಯ ನಂಬಿಕೆಯ ಕ್ಷೇತ್ರ. ಯಾಕೆಂದರೆ ಪ್ರತಿಯೊಂದು ಉತ್ಸರ್ಪಣೆ ಅವಸರ್ಪಣೆಯಲ್ಲೂ ಕೂಡ 24 ಜನ ತೀರ್ಥಂಕರ ಜನ್ಮ ಅಯೋಧ್ಯದಲ್ಲೇ ಆಗ್ತದೆ. ಸಮ್ಮೇದ ಶಿಖರ್ಜಿಯಿಂದಲೇ ಮೋಕ್ಷಕ್ಕೆ ಹೋಗ್ತಾರೆ. ಈ ಒಂದು ಹುಂಡಾವಸರ್ಪಣಿ ಕಾಲದ ದೋಷದಿಂದ ಕೆಲವೇ ತೀರ್ಥಂಕರ ಜನ್ಮ ಬೇರೆ ಕಡೆ ಆಯಿತು, ಕೆಲವೇ ತೀರ್ಥಂಕರ ಮೋಕ್ಷಕ್ಕೆ ಬೇರೆ ಜಾಗದಲ್ಲಿ ಹೋಗಿದ್ದಾರೆ. ಇದು ಹುಂಡಾವಸರ್ಪಣಿ ಕಾಲದ ಒಂದು ದೋಷ. ಈ ಹುಂಡಾವಸರ್ಪಣಿ ಕಾಲ ಯಾವಾಗ ಬರ್ತದೆ ಅಂತಂದರೆ, ಒಂದು ಉತ್ಸರ್ಪಣಿ ಕಾಲ, ಒಂದು ಅವಸರ್ಪಣಿ ಕಾಲಕ್ಕೆ 10 ಕೋಟಿ ಸಾಗರ ಅಂತ ಹೇಳಿದ್ದಾರೆ. ಇದಕ್ಕೆ ಎಷ್ಟು ಹೇಳಿದ್ದಾರೆ? 10 ಕೋಟಿ ಅವಸರ್ಪಣಿ ಕಾಲ, 10 ಕೋಟಿ ಉತ್ಸರ್ಪಣಿ ಕಾಲ. ಇವೆರಡೂ ಒಂದಾದಾಗ, ಇವು ಪೂರ್ಣ ಆದಾಗ 20 ಕೋಟಿ ಸಾಗರಕ್ಕೆ ಒಂದು ಕಲ್ಪಕಾಲ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಒಂದು ಕಲ್ಪಕಾಲ. ಇಂಥ ಅಸಂಖ್ಯಾತ ಉತ್ಸರ್ಪಣೆ ಅವಸರ್ಪಣೆ ಕಾಲಗಳು ಕಳೆದಾಗ ಒಂದು ಹುಂಡಾವಸರ್ಪಣಿ ಕಾಲ ಅಂತ ಬರ್ತದಂತೆ. ಅದರ ಕಾರಣದಿಂದ ಆ ಸಮ್ಮೇದ ಶಿಖರ್ಜಿ ತಾವೆಲ್ಲ ಯಾತ್ರೆ ಮಾಡ್ತೀರಿ. ಯಾತ್ರೆ ಮಾಡೋದರಲ್ಲಿ ಭಾವನಾತ್ಮಕವಾಗಿ ಇರಬೇಕು. ಏನಿರಬೇಕು?
ಭಾಳ ಭಾವನಾತ್ಮಕವಾಗಿ ಅದರಲ್ಲಿ ದರ್ಶನ ಮಾಡ. ಎಷ್ಟೋ ಜನರನ್ನ ನಾನು ನೋಡ್ತೀನಿ ಈಗ, ಕೆಲವ್ರನ್ನ ಒಂದು ಬಗಲಾಗ ಒಂದು ಚೀಲ ಹಾಕೊಂತಾರೆ. ಹೆಂಗೆ ಗೊತ್ತಾ, ಅವು ಓಡೋದು ಒಂದು ಮುಟ್ಟಿ ಒಂದಿಷ್ಟು ಅಕ್ಕಿ ತಗೊಂತಾರೆ, ಹಿಂಗಂದ್ರು ಮತ್ತು ಓಡೋದೇ ಏನೋ ಅಲ್ಲಿ ಏನೂ ಗೊತ್ತಿಲ್ಲ. ಹಿಂಗಂದ್ರು ನೋಡ್ರಿ. ಭಾಳ ಮಹಾರಾಜರೇ ಇಷ್ಟೆಲ್ಲ ಮಾಡ್ಬೇಕು ದರ್ಶನ, ಟೈಮ್ ಬೇಕು ನಮಗೆ. ಆದರೆ ಸಮ್ಮೇಶ ಶಿಖರ್ಜಿ ಯಾತ್ರೆ ಅಂತಕ್ಕಂಥದ್ದು ಬಹಳ ಪವಿತ್ರವಾದದ್ದು. ಯಾಕೆಂದರೆ ನಮ್ಮ ಜೀವನದಾಗ ಭಾಳ ಅದು ಒಂದು ಜಂಗಮ ಜಡ ತೀರ್ಥ. ಆದರೆ ಇಲ್ಲಿ ನಮ್ಮ ಆಚಾರ್ಯ ಭಗವಂತರು ಒಂದು ಜಂಗಮ ತೀರ್ಥರಾಗಿದ್ದಾರ. ಈ ಕಾಲದಲ್ಲಿ ದರ್ಶನ ಅನಿವಾರ್ಯವಾಗಿ ಮಾಡಬೇಕು. ಒಂದು ಸರಿ ಆದರೆ ಮತ್ತೆ ಮತ್ತೆ ಮಾಡಿರಿ. ಹಿಂದೆ ಕಾಲ್ನಡಿಗೆಯಲ್ಲಿ ಹೋಗ್ತಿದ್ರು, ಎತ್ತಿನ ಗಾಡಿಯಲ್ಲಿ ಹೋಗ್ತಿದ್ರು. ಕೆಲವರು, ಎಲ್ಲರೂ ಹಾಗೆ ಮಾಡ್ತಾರಂತಿಲ್ಲ. ಇಷ್ಟು ಕೆಲವರು ಪವಿತ್ರ ಭಾವನೆಯಿಂದ ಹೋಗ್ತಾರೆ. ನಾನು ಒಂದು ಸರಿ ಹೋಗಿದ್ದೆ, ಎಲ್ಲಿ ಮಹಾರಾಷ್ಟ್ರದವ್ರು ಅಂತ ಕಾಣುತ್ತೆ, ಒಂದು ಪರಿವಾರದವರೆಲ್ಲ ಬಂದರು. ಒಬ್ಬರು ಯುವಕ ಅದರಲ್ಲಿ ಇಷ್ಟು ಚೆನ್ನಾಗಿ, ಮಹಾರಾಷ್ಟ್ರದವರೇ ಇರ್ಬೋದು ನನಗೆ ಅನ್ಸ, ಗುಜರಾತ್ ಅಂತೂ ಅಲ್ಲೇ ಮಹಾರಾಷ್ಟ್ರ, ಇಷ್ಟು ಚೆನ್ನಾಗಿ ಒಂದೊಂದು ಕೂಟದಲ್ಲಿ ದರ್ಶನ ಮಾಡೋಕೆ ಹೇಳ್ತಿದ್ರು. हे प्रभू तुमच्या चरणासाठी शरणा मी इला, मला अनंत तुमच्या जसे अनंत गुण प्राप्त झाले भगवंता, म्हणले मजा बी अनंत गुण प्राप्त होण्यासाठी येला मी. तुमच्या अनंत दर्शन, अनंत ज्ञान, अनंत सुख, अनंत वीर्य तुमच्या प्राप्त झाला प्रभू. अष्ट गुणा प्राप्त केलेले तुम्ही प्रभुवान अनंत सिद्ध परमेष्ठींच्या मे मनसा वचना कायांचे नमस्कार करतो, ಕೋಟಿ ಕೋಟಿ ವಾರ ನಮಸ್ತು करतो ಪ್ರಭು. ಎಷ್ಟು ಚೆನ್ನಾಗಿ ಹೇಳಿ ನಮಸ್ತು ಮಾಡ್ತಿದ್ದ ಅಂತಂದರೆ, ಅವ್ರ ಪರಿವಾರದವ್ರು, ಅವ್ರ ತಂದೆ ತಾಯಿ, ಅವ್ರ ಮಡದಿ ಮಕ್ಕಳೆಲ್ಲ, ಅವ್ರು ಎಲ್ಲರಿಗಿಂತನೂ ಇವೊಂದು ಇಷ್ಟು ಭಾವನಾ ನಾನು ನೋಡಿದೆ. ಈ ರೀತಿ ಪ್ರತಿಯೊಂದು ಕೂಟದಲ್ಲೂ ದರ್ಶನ ಮಾಡಬೇಕಿದ್ರೆ ಆ ಸಮ್ಮೇಶ ಶಿಖರ್ಜಿ ಪರ್ವತದ ಮೇಲೆ ಅನಂತ ಸಿದ್ಧ ಪರಮೇಷ್ಠಿಗಳಾಗಿ ಹೋಗಿದ್ದಾರೆ. ಒಬ್ಬೊಬ್ಬರು ತೀರ್ಥಂಕರ ಜೊತೆಗೆ ಇಷ್ಟು ಜನ ಹೋದರು. ಮತ್ತು ಆ ಒಂದೊಂದು ಕೂಟದಲ್ಲಿ ಎಷ್ಟೆಷ್ಟು ಜನ ಮೋಕ್ಷಕ್ಕೆ ಹೋಗಿದ್ದಾರೆ, ಇದು ಭಾಳ ವಿಸ್ತಾರಾಗಿ ವರ್ಣನೆ ಇದೆ. ಅಲ್ಲಿ ಹೇಳ್ತಾರೆ, ಅಲ್ಲಿ ಏನು ಹೇಳಿದ್ದಾರೆ, जो कोई भी वंदे भाव सहित वंदे कोई पशु नर गति ना प्राप्त. ಅಂದ್ರೆ ಭಾವ ಸಹಿತ ಏನಾಗಬೇಕು, ಭಾವ ಸಹಿತ ಅಂದರೆ ಇಲ್ಲಿ ಸಮ್ಯಕ್ ದರ್ಶನ ಇಂಥದ್ದನ್ನು ನಾವು ಸಹಿತವಾಗಿ ಯಾತ್ರಾ ಮಾಡಿದರೆ ನಮಗಿಂಥವೆಲ್ಲ ಆಗಲ್ಲಂತೆ. ಅಲ್ಲಿ ಯಾತ್ರೆಗೆ ಹೋದವ್ರದ್ದೇ ಒಂದು ಪ್ರಸಂಗ. ಒಬ್ಬ ಯುವಕನ ಸಮ್ಮೇಶ ಶಿಖರ್ಜಿ ಯಾತ್ರೆಗೆ ಹೋದದ್ದು ಒಂದು ಕಥೆ ನಿಮ್ಗೆ ನಾನೀಗ ಹೇಳೋನಿದ್ದೀನಿ. ಆ ಕಥೆ ಏನಂತಂದರೆ, ಹಿಂದಿನ ಕಾಲದಲ್ಲಿ ಇವ್ಯಾವ ರೈಲು ಗಾಡಿ, ಯಾವುದು ಬಸ್ಸು, ಕಾರು, ಇಂಥ ಸಾಧನಗಳೇನಿರಲ್ಲ, ಕಾಲ್ನಡಿಗೆಯಿಂದ ಹೋಗ್ತಿದ್ರು. ಬಹಳಷ್ಟು ಜನ ಏನು ಮಾಡ್ತಿದ್ರು, ಕಾಲ್ನಡಿಗೆಯಿಂದನೇ ಯಾತ್ರೆ ಮಾಡ್ತಿದ್ರು. ಆಮೇಲೆ ಇನ್ನು ಕೆಲವರು ಎತ್ತಿನ ಗಾಡಿ, ಎತ್ತಿನ ಗಾಡಿ, ಕುದುರೆ ರಥ, ಆನೆ, ಇಂಥದ್ರೆಲ್ಲ ಸಾಧನಗಳಿಂದ ಅವರು ಆ ಸಮ್ಮೇಶ ಶಿಖರ್ಜಿ ಯಾತ್ರೆ ಮಾಡ್ತಿದ್ರಂತೆ. ಇಲ್ಲೆಲ್ಲ ಅದನ್ನೆಲ್ಲ ಏನು ಚಿಂತೆ ಮಾಡಬೇಡ, ಎಲ್ಲ ನಾನು ಕರ್ಕೊಂಡು ಹೋಗ್ತೀನಿ, ಬರ್ತೇನೋ ಅಂತ ಕೇಳ್ರಂತೆ. ಇಲ್ಲ ನಾನಂದ್ರೆ ನಮ್ಮ ತಾಯಿ ಕೇಳಬೇಕು ಅಂತಂದ್ರಂತೆ. ಯಾರಿಗೆ? ನಮ್ಮ ತಾಯಿಯವ್ರಿಗೆ ಕೇಳ್ತೀನಿ. ಅವ್ರು ಏನಾದರೂ ಹೇಳಿದ್ರೆ ನಿನಗೇನು ಕೆಲಸ ಮಾಡೋದಿಲ್ಲ, ನಿನಗೆ ನನ್ನ ಜೊತೆ ಕೇಳ್ಕೊಂಡು ಬಾ, ನಿಂಗೇನು ಕೆಲಸ ಇಲ್ಲ, ಒಂದು ಎತ್ತಿನ ಗಾಡೀಲಿ ಸ್ವಲ್ಪ ಸಾಮಾನು ಎತ್ತಿಡೋದು, ಅಲ್ಲಿ ಇಳಿಸಿಡೋದು, ಮತ್ತು ನೀನು ಬರೋದು ಅಷ್ಟೇ, ಮತ್ತು ಇನ್ನೇನು ಕೆಲಸ ಇಲ್ಲ ಅಂತಂದ್ರಂತೆ. ಹಾಗಾದ್ರೆ ನಮ್ಮ ತಾಯಿಯವ್ರಿಗೆ ಕೇಳ್ತೀನಿ, ನಾನು ನಮ್ಮಮ್ಮಗೆ ಕೇಳ್ತೀನಿ, ಅವ್ರು ಏನು ಹೇಳ್ತಾರೆ ನೋಡೋಣ, ಕೇಳ್ಕೊಂಡು ಬಂದು ಹೇಳು ಅಂತಂದ್ರಂತೆ. ಆವಾಗ ಆ ಬಾಲಕ ಮನೆಗೆ ಹೋಗಿ ಅವ್ರ ತಾಯಿಗೆ ಅಂದ, ನಾ ಸಮ್ಯಕ್ ಶಿಖರ್ಜಿ ಹೋಗ್ತೀನಮ್ಮ ಅಂತ. ಸಮ್ಯಕ್ ಶಿಖರ್ಜಿ ಹೆಂಗೆ ಹೋಗೋಣಪ್ಪ ನೀನು, ನಾವೆಲ್ಲ ಹೀಗೆ ಜೀವನ ಕಲಿಯೋರು,
ಇಲ್ಲೇ ಧರ್ಮ ಧ್ಯಾನ ಮಾಡೋಣ ಬಿಡು, ಏನು ಮಾಡೋಣ. ಇಲ್ಲ ಸಾಹುಕಾರರು ಹೇಳಿದಾರೆ ನನಗೆ, ನಾನು ಕರ್ಕೊಂಡು ಹೋಗ್ತೀನಿ, ನೀನು ಬಾ, ಏನು ಚಿಂತೆ ಮಾಡಬೇಡ, ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂದರೆ ತಾಯಿ ಇರಲಿ ಬಿಡು ಅತ್ತ, ಮಗಗೆ ವಿಚಾರ ಆಯಿತು. ಸಮ್ಯ ಶಿಖರ್ಜಿ ಯಾತ್ರೆಗೆ ಹೋಗೋದು ಅಂತ ಆಯಿತು. ಅವಾಗ ಹೋಗೋದು ಅಂತ ಆಯಿತು. ಇಂಥ ದಿನ ಅಂತೂ ಎಷ್ಟೋ ನೂರಾರು ಎತ್ತಿನ ಗಾಡಿ, ಎಷ್ಟು ರೀ ಎತ್ತಿನ ಗಾಡಿ ಎಲ್ಲ ಭಾಳಷ್ಟು ಸಾವಿರಾರು ಜನ ಅವ್ರ ಜೊತೆಗೆ ಹೋಗೋರು ಎಲ್ಲ ತಯಾರಾದರು. ಇಂಥ ದಿನಕ್ಕೆ ಹೋಗೋದು ಇಂಥ ಅಂದ್ರೆ ಆಗೆಲ್ಲ ಅಂದರೆ ಒಂದು 3 ತಿಂಗಳು 4 ತಿಂಗಳ ತನಕ ಹೋಗ್ತಿದ್ರು. ಈಗ ಹಂಗೆಲ್ಲ ಈಗ ಹೋದರು ಈಗೆಲ್ಲ ಅಂಗಡಿ ಬಂದ್ ಮಾಡಿದರು. ಸೋಲಾಪುರದಾಗ ವಿಮಾನ ಹತ್ತಿದ್ರು, ಕಲ್ಕತ್ತಾ ಇಳಿದ್ರು, ಅಲ್ಲಿ ರಾತ್ರಿ ಅಲ್ಲಿಂದ ಕಲ್ಕತ್ತಾದಿಂದ ಬಂದರು. ಕೋಲ್ಕತ್ತಾದಿಂದ ಬಂದರು, ಒಂದು 6-7 ಗಂಟೆ ಬೇಕಾಗ್ತದೆ ಅಲ್ಲಿಂದ ಇಲ್ಲಿಗೆ ಶಿಖರ್ಜಿ ಬರೋಕ್ಕೆ. ಬಂದರು ಬೆಳಗ್ಗೆ 3 ಗಂಟೆಗೆ 4 ಗಂಟೆಗೆ ಸ್ನಾನ ಮಾಡಿದ್ರು, ಗುಡ್ಡದ ಮೇಲೆ ಹೋದರು. ಹಾಂ, ನಾನು ಈಗ ಕೂಟದಾಗ ಇದ್ದೀನಿ, ಈಗ ಇಲ್ಲಿದ್ದೀನಿ, ಈಗ ಅಲ್ಲಿ ಹಿಂಗೆ ಅಲ್ಲಿ ಅಂದರು. ಮತ್ತು ಅಲ್ಲಿ ಏನಾರು ಸ್ವಲ್ಪ ಇದು ಮಾಡಿಕೊಂಡ್ರು. ಸಾಯಂಕಾಲ ಒಂದು 12 ಗಂಟೆ ಒಳಗೆ ಬಂದುಬಿಡ್ತಲ್ಲ, 12 ಗಂಟೆಗೆ ಬಂದರು. ಅಲ್ಲೇನಾದರೂ ಒಂದು ಊಟ ಗೀಟ ಮಾಡಿದ್ರು. ಮತ್ತು ಅಲ್ಲಿಂದ ವಾಪಸ್ ಸಾಯಂಕಾಲ ರಾತ್ರಿ ಬಂದು ಇಲ್ಲೇ ಮನ್ಕೊಳ್ಳೋದು. ಇಲ್ಲಿ ಈಗೆಲ್ಲ ಹಿಂಗೆ ಆಗ್ತಾವ. ಆದ್ರೆ ಆಗ ಹಂಗಿರಲ್ಲ, ಹೋಗ್ತಿದ್ರು. ಆವಾಗಿಂಥ ದಿನ ಹೋಗೋದಂತ ಎಲ್ಲ ಆದರೂ ಎಲ್ಲ ಸಾವಿರಾರು ಜನ. ಆ ಯುವಕನು ಕೂಡ ಅವ್ರ ಜೊತೆಗೆ ಹೋಗಲಿಕ್ಕೆ ತಯಾರಾದ. ಅವ್ರ ತಾಯಿ ಏನಂದ್ರು ಗೊತ್ತಾ, ಅಮ್ಮ ನೀವು ಇಷ್ಟೆಲ್ಲ ಸ್ವಾಧ್ಯ ಮಾಡ್ತಿರಲ್ಲ, ನಾ ಶಿಖರ್ಜಿ ಯಾತ್ರೆಗೆ ಹೋಗ್ತೀನಿ, ನಂಗೆ ಏನಾದ್ರು ಒಂದು ಸ್ವಲ್ಪ ಧರ್ಮದ ಉಪದೇಶ ಹೇಳಿ ಅಮ್ಮ. ಅವ್ರ ಅಮ್ಮನಿಗೆ ತಾಯಿ ಕೇಳ್ತಾನೆ. ಅವ್ರು ಏನಂದರು, ದೇಕ್ ಬಾಲ್ ಚಲ್. ಏನಂದ್ರೆ ಏನಿದಮ್ಮ, ಇದು ನನಗೇನು ಗೊತ್ತಾಗಲ್ಲ, ಇದೇನು ನಂಗೆ ಅರ್ಥ ಆಗಲ್ಲ. ಏನು ಅಲ್ಲಿ ಯಾರಾದರೂ ಮುನಿಗಳು ಸಿಕ್ಕಿದ್ರೆ ದರ್ಶನ ಆದಾಗ ಆ ಮುನಿಗಳ ಹತ್ರ ಕೇಳ್ಕೊ ಅಂತ ಹೇಳ್ತಾರೆ. ಹೌದ್ರ ಇದ್ರ ಅರ್ಥನ ಅಂತಂದ್ರಂತೆ. ಹಾಗೆ ಆವಾಗ ಏನು ಮಾಡಿದ್ರಂತೆ, ಒಂದು ಬಟ್ಟೆಯಲ್ಲಿ ಒಂದಿಷ್ಟು ಜ್ವಾಳವನ್ನು ಕಟ್ಟಿಕೊಟ್ಟಿದ್ದಾರೆ. ಎಲ್ಲ ಕೂಟದಲ್ಲೂ ಎಲ್ಲೆಲ್ಲಿ ತೀರ್ಥಯಾತ್ರ ಮುನಿಗಳ ಹತ್ರ ಅದು ಹೋದಾಗ, ದರ್ಶನಕ್ಕೆ ಹೋದಾಗ ಅಲ್ಲಿ ಒಂದೊಂದು ಮುಷ್ಟಿ ಏರಿಸಿ ಅದನ್ನು ದರ್ಶನ ಮಾಡ್ಕೊಂಡು ಬಾ. ನಂದು ನನ್ನ ಭಾವನೂ ಐತೆ, ನನ್ನ ಕಡೆಯಿಂದನೂ ನೀನು ಅರಿಗೆ ಏರಿಸಬಾರವು ಅಂತ ಅವ್ರ ಮಗನಿಗೆಲ್ಲ ತಿಳಿಸಿ ಹೇಳಿದ್ರಂತ. ಹಾಗೆ ಮಾಡ್ತೀನಮ್ಮ ಅಂತಂದ್ರೆ ಅವನೇನು ಮಾಡೋಣ, ಅದು ಒಂದಿಷ್ಟು ಜ್ವಾಳ ಕಟ್ಕೊಟ್ರಲ್ಲ ಒಂದು ಸಣ್ಣ ಬಟ್ಟೆಯಲ್ಲಿ, ಅದನ್ನೆಲ್ಲೋ ಎತ್ತಿನ ಗಾಡಿದಾಗೆಲ್ಲೋ ಕೆಳಗಡೆ ಎಲ್ಲ ಏನು ಮಾಡ್ದ, ಮುಚ್ಚಿಟ್ಕೊಂಡಾನೆ. ಯಾಕೆ ಅಂತ ಅಂದ್ರೆ ಸಾಹುಕಾರ ಎಲ್ಲರೂ ನೋಡಿದ್ರೆ, ಇದನ್ನ ಯಾಕೆ ತರ್ತೀವೋ, ಒಳ್ಳೊಳ್ಳೆ ರತ್ನದವ ಏರ್ಸೋಕೆ, ಇಂಥದ್ದೆಲ್ಲ ಏರ್ಸೋದೈತನೋ, ಬಂಗಾರ ಬೆಳ್ಳಿ ಮುತ್ತು ರತ್ನ ಏರ್ಸೋದೈತೆ, ಇದೇನು ಏರ್ಸೋ ವಸ್ತುನೋ ಭಗವಂತರಿಗೆ ಅಂತ ಹೇಳ್ತಾರೇನಂತ ಸುಮ್ಮನೆ ಮುಚ್ಚಿಟ್ಕೊಂಡ್ಬಿಟ್ಟಾನ. ಮುಚ್ಚಿಟ್ಕೊಂಡು ಯಾತ್ರೆಗೆ ಹೋದರು. ಯಾತ್ರೆಗೆ ಹೋಗಿ ಅಲ್ಲೆಲ್ಲೋ ಮಧ್ಯದಾಗ ಹಿಂಗೆ ಮುನಿಗಳ ದರ್ಶನ, ಆಹಾರ ಕೊಡೋದು ಎಲ್ಲ ಮಾಡ್ಕೊತ ಹೋಗ್ತಿದ್ರ. ಅವ್ರ ಪ್ರವಚನ ಕೇಳೋದ. ಈ ಯಾತ್ರೆ ಮಾಡೋದಂತಂದ್ರೆ ಏನ, ರಸ್ತೆ ಅಳಿಯೋದಕ್ಕೆ ಯಾತ್ರೆ ಅಲ್ರಿ. ನಾನು 10,000 ಕಿಲೋಮೀಟ್ರ್ ಹೋಗಿ ಬಂದೆ, 5,000 ಕಿಲೋಮೀಟ್ರ್ ಹೋಗಿ ಬಂದೆ, ಏನದು ಯಾತ್ರೆ ಅಲ್ಲ. ಅಲ್ಲಿ ಹೋಗ್ತೀರಿ ಅಂದರೆ ಅಲ್ಲಿ ಯಾರು ಮುನಿಗಳಿದಾರ ಅವ್ರ ದರ್ಶನ ಮಾಡಿರಿ, ಅವ್ರ ಪ್ರವಚನ ಕೇಳ್ರಿ, ಆಹಾರ ಕೊಡ್ರಿ, ಉಯ್ಯಾರುತ್ತಿ ಮಾಡೋದು ಉಯ್ಯಾರುತ್ತಿ ಮಾಡಿರಿ. ಆಮೇಲೆ ಅಲ್ಲಿ ಭಗವಂತನ ಅಭಿಷೇಕ ಪೂಜೆ ಎಲ್ಲ ಮಾಡಿಕೊಂಡು ಬಂದ್ರೆ ತೀರ್ಥಿ ಅರ್ಥ. ಇಲ್ದಿದ್ರೆ ಏನ, 1,000 ಕಿಲೋಮೀಟ್ರ್ ಹೋದೆ, 10,000 ಕಿಲೋಮೀಟ್ರ್ ಯಾರು ಮಾಡ್ಕೊಂಡು ಬಂದೆ, ಇದು ತೀರ್ಥ ಅಲ್ಲ, ಇದು ಒಂದು ರಸ್ತೆ ಅಳಿಯೋದು. ಏನಿದೆ, ಈ ಭಾವನೆಯಿಂದ ಹೋಗ್ಬೇಕಾ. ಆವಾಗ ಅಲ್ಲಿ ಹೋದ್ರು, ಒಬ್ಬರು ಮುನಿಗಳು ಸಿಕ್ಕಿದ್ರ. ಅವ್ರ ದರ್ಶನ ಆದಮೇಲೆ ಕೇಳಿದ್ರ, ಮಹಾರಾಜರೇ ನಾನು ಯಾತ್ರೆ ಬರ್ತಿದ್ದೆ, ನಮ್ಮಮ್ಮ ತುಂಬ ಸ್ವಾಧ್ಯಾಯ ಮಾಡ್ತಾರೆ, ನನ್ನ ತಾಯಿ ಎಲ್ಲ ಮಾಡ್ತಾರೆ, ನೀವೊಂದು ಸ್ವಲ್ಪ ಏನಾದರೂ ನಮಗೆ ಧರ್ಮದ್ದು ಹೇಳ್ರಿ ಅಂತ ಅಂದರೆ, ನಮ್ಮ ತಾಯಿ ಏನಂದರು, ದೇಕ್ ಬಾಲ್ ಚಲೋ ಅಂತ ಅಂದ್ರೆ, ಅದು ಏನಂದ್ರು ನನಗೇನು ಗೊತ್ತಿಲ್ಲ.
ಯಾರಾದರೂ ಮುನಿಗಳ ದರ್ಶನ ಆದರೆ ಅವರಿಂದ ಕೇಳ್ಕೊ. ಆ ಮುನಿಗಳು ಅಂದ್ರಂತೆ, ನಿಮ್ಮ ತಾಯಿ ಇಷ್ಟು ಇದಿದಾರನು, ಜ್ಞಾನಿ ಇದಾರನು, ಇಷ್ಟೊಂದು ತಿಳ್ಕೊಂಡಾರನ. ದೇಕ್ ಅಂದರೆ ಸಮ್ಯಕ್ ದರ್ಶನ, ಬಾಲ್ ಅಂದರೆ ದೇಕ್, ಬಾಲ್ ಅಂದರೆ ಸಮ್ಯಕ್ ಜ್ಞಾನ, ಮತ್ತು ಛಲ ಅಂದರೆ ಸಮ್ಯಕ್ ಚಾರಿತ್ರ್ಯ. ಇಷ್ಟು ನೀನು ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯವನ್ನು ಪ್ರಾಪ್ತ ಮಾಡ್ಕೋ ಅಂತ ನಿಂಗೆ ಹೇಳಿದಾರೆ ನಿಮ್ಮ ತಾಯಿ. ಇಷ್ಟೊಂದು ಹೇಳಿದಾರನು ಮಹಾರಾಜರ. ಭಾಳ ಒಳ್ಳೇದು. ಹಂಗಾದ್ರೆ ಹಾಗೆ ಆ ಮುನಿಗಳ ಹತ್ರ ಏನು ಮಾಡಿದವನು, ಮಹಾರಾಜರೇ ಎಲ್ಲ ನಿಯಮಾತು, ಈಗ ತಮ್ಮ ಹತ್ರ ನಾನು ಶುಕ್ಲ ಪಕ್ಷದಲ್ಲಿ ಪೂರ್ಣ ಜೀವನ ಪರ್ಯಂತ ಬ್ರಹ್ಮಚಾರಿ ವ್ರತ ತಗೊಳ್ತೀನಿ. ಅದ್ರ ಪೂರ್ಣ ತಗೊಳ್ಳೋದೈತೆ ದೀಕ್ಷಾ, ಈಗ ಇಷ್ಟೇ ತಗೊಳ್ತೀನಿ. ಆದ್ರೆ ಮತ್ತೆ ಮುಂದೆ ಪೂರ್ಣ ತಗೊಳ್ಳೋದೈತೆ. ಕಡೆಗೆ ಮತ್ತೆ ಸ್ವಲ್ಪ ವಿಚಾರ ಆತನು, ದೀಕ್ಷೆ ತಗೊಳ್ಳೋದಂತೂ ಇದೆ, ನಮ್ಮ ತಾಯಿ ಒಂದು ಮಾತು ಕೇಳ್ಕೊಂಡು ತಗೊತೀನಿ ಅಂಥೇಳಿ ಬ್ರಹ್ಮಚಾರಿ ವ್ರತ ತೊಗೊಂಡ್ರು. ಶಿಖರ್ಜಿ ಯಾತ್ರೆಗೆ ಹೋದರು. ಶಿಖರ್ಜಿಗೆ ಯಾತ್ರೆಗೆ ಹೋದ್ರಲ್ಲ ಸಾವಿರಾರು ಜನ, ಎಲ್ಲರೂ ಶಿಖರ್ಜಿ ಯಾತ್ರೆ ಮಾಡ್ತಾವಾಗ ಎಲ್ಲ ಹೋದರು. ರಾತ್ರಿ ಎಲ್ಲ ಮಡಿ ಬಟ್ಟೆ ಹಾಕ್ಕೊಂಡ್ರು. ಬೆಳಿಗ್ಗೆ ಸಾಹುಕಾರರು ಅಂದರು ಎಲ್ಲರೂ. ಅಲ್ಲಿ ಒಬ್ಬರು ಆಗೆಲ್ಲ ಕಾವಲುಗಾರ ಯಾರೋ ಇರ್ತಿದ್ರಂತ ಅಲ್ಲಿ. ಯಾರನ್ನೂ ಬಿಡೋಂಗಿಲ್ಲ, ನಾನೇ ಫಸ್ಟ್ ಯಾತ್ರೆ ಮಾಡೋ, ಯಾರು ನಾವೇ ಯಾತ್ರೆ ಮಾಡೋರು ಅಂತ ಸಾಹುಕಾರರು ಎಲ್ಲ ವ್ಯವಸ್ಥೆ ಮಾಡಿದ್ರಂತ ಆತು. ಆವಾಗೆಲ್ಲ ಭಾವನೆ ಇತ್ತು. ಯಾತ್ರೆಗೆ ಹೋದರು ಸಾಹುಕಾರ. ಆದರೆ ಈ ಬಾಲಕ ಏನು ಮಾಡಿದಾನ, ರಾತ್ರಿ ಸುಮಾರು 12 ಗಂಟೆ ಅಷ್ಟೊತ್ತಿಗೆ ಎದ್ದು ಸ್ನಾನಗಿನ ಎಲ್ಲ ಮಾಡಿಕೊಂಡು ಮೊದಲೇ ಅದೊಂದು ಮಡಿ ಬಟ್ಟೆಯಲ್ಲಿ ಆ ಜ್ವಾಳನೆಲ್ಲ ಕಟ್ಕೊಂಡು ಒಂದು ಜೋಳಿಗೆ ಥರ ಮಾಡ್ಕೊಂಡು ಹಾಕ್ಕೊಂಡು, ಅದ್ರಾಗ ಒಂದು ಜೋಳಿಗೆ ಥರ ಹಾಕ್ಕೊಂಡು ಆ ಜ್ವಾಳನ ಇಟ್ಕೊಂಡು ಮೊದಲೇ ಹೋಗಿಬಿಟ್ಟಾರ. ಮತ್ತು ಈ ಕಡೆಗೆ ಹೋದ್ರೆ ಜನ ಇವರೆಲ್ಲ ಬಂದವರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರೇ. ಯಾರು ಮುತ್ತು ಏರಿಸ್ತಾರೆ, ಯಾರು ಮಾಣಿಕ್ಯ ಏರಿಸ್ತಾರೆ, ಯಾರು ರತ್ನ ಏರಿಸ್ತಾರೆ, ಯಾರು ಬಂಗಾರದ ಹೂವು ಏರಿಸ್ತಾರೆ, ಯಾರು ಬೆಳ್ಳಿ ಹೂವು ಏರಿಸ್ತಾರೆ, ಇನ್ನೇನು ಬೇಕಾದ ಅರಿಗೆಗಳನ್ನು ಬಾದಾಮಿ ಇದನ್ನ ಏರಿಸ್ತಾರೆ, ಬಂಗಾರದ ಕೊಬ್ಬರಿ ಏರಿಸ್ತಾರೆ, ಇವೆಲ್ಲ ಏರಿಸ್ತಾರೆ. ನಾ ಏನು ಮಾಡೋದು ಅಂತೇಳಿ ಅವು ಮೊದಲೇ ಹೋಗಿ ಬಿಡ್ತಾ ಇದ್ದಂಗೆ ಗಣದರ ಟೋಕದಿಂದ ಎಲ್ಲ ಒಂದೊಂದು ಮುಷ್ಟಿ ಬೆಳಕು ಮುಸುಗ್ ಬಿಡ್ತು. ಶುರು ಮಾಡಿದ ಎಲ್ಲ ಉದಕ ಚಂದನ ತೊಂಡಲ್ಲ ಹೇಳಿ ಭಕ್ತಿ ಭಾವದಿಂದ ಅವ್ರ ತಾಯಿದು ತಮ್ಮದು ಎಲ್ಲ ಸೇರಿ, ಹೇ ಭಗವಂತ ನನಗೂ ಅನಂಗ್ರಿ ಪರಿಪಾಪ್ತ ಆಗಲಿ ಅಂತ ಏರ್ಸ್ಕೊಂತ ಹೋಗ್ಬಿಟ್ಟಾನೆ. ನಾನು ಅದು ಒಂದು ದಿನ ಹೇಳ್ತೀನಿ, ಸ್ವಾಮಿ ಸಮಂತಭದ್ರ ಆಚಾರ್ಯರು ಹೆಂಗೆ ನಮಸ್ಕಾರ ಮಾಡ್ತಿದ್ರು, ಹೆಂಗೆ ಚಮತ್ಕಾರ ಆಗ್ತಿತ್ತು ಅಂಥೇಳಿ ಅದು ಸಮಯ ಬಂದಾಗ ಹೇಳೋಣ. परम पूज संत शिरोमणि आचार्य भगवान विद्यासागर जी महाराज की जय।